ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಅನಿಲ್ ಅವರೇ, ಪ್ರಪ್ರಥಮವಾಗಿ ಅನಿಲ್ ಮತ್ತು ಅವರ ತಂಡವನ್ನು ನಾನು ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತಂದ್ರೆ ಎಲ್ಲ ಚುನಾವಣೆಗಳು ಗೆಲ್ಲಬಹುದು, ಆದರೆ ಈ ಶಿಕ್ಷಕರ ಚುನಾವಣೆ ಗೆಲ್ಲೋದು ಬಹಳ ಕಷ್ಟ. ಯಾಕಂದ್ರೆ ಎಲ್ಲ ಬುದ್ಧಿಮಂತರು ಅವರು ಶಿಕ್ಷಕರು, ಅವರು ಓಟ್ ಹಾಕಿ ಗೆಲ್ಲಿಸೋದು ಅಂತಂದ್ರೆ ನಿಜಕ್ಕೂ ಕೂಡ ಅವರು ಬಹಳ ಕಷ್ಟಪಟ್ಟಿದ್ದಾರೆ ಅಂತ ಆ ಒಂದು ಭಾವನೆ. ಹಾಗಾಗಿ ನಿಮ್ಮ ಮತ್ತು ನಿಮ್ಮ ತಂಡಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ಸಂದರ್ಭದ ಮುಖ್ಯ ಅತಿಥಿಗಳಾದಂತಹ ಸಾಮೇಗೌಡರೇ, ಶ್ರೀನಿವಾಸ ರೆಡ್ಡಿ ಅವರೇ, ಎಪಿಟಿ ಹೌಸ್ನ ಪ್ರಭಾಕರ್ ಅವರೇ, ಹಂಸಾಮ್ ಅವರೇ, ವರದಪ್ಪನವರೇ, ನಮ್ಮ ವೆಂಕಟೇಶ್ವರನವರೇ, ಸರ್ವಪ್ಪನವರೇ, ನಮ್ಮ ಎಲ್ಲ ಸ್ನೇಹಿತರಿದ್ದಾರೆ. ದಯವಿಟ್ಟು ಶಕ್ತಿ ಬಹಳ ಜನ ಇದ್ದಾರೆ. ಹಾಗಾಗಿ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ಶಿಕ್ಷಕ ಬಂಧುಗಳೇ, ಇವತ್ತು ನಿಜಕ್ಕೂ ಕೂಡ ಬಹಳ ಸಂತೋಷವಾದಂಥ ಒಂದು ದಿನ. ಯಾಕೆಂತಂದರೆ ನಮ್ಮ ಒಂದು ಅಮರಜ್ಯೋತಿ ಶಾಲೆ ಪ್ರಾರಂಭ ಆಗಿ ಸುಮಾರು 25 ವರ್ಷ ಆಯಿತು. 25 ವರ್ಷದಿಂದ ಕೂಡ ನಮ್ಮನ್ನ ಮುಕ್ತ ಕಂಠದಿಂದ ಮತ್ತೆ ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥವರು ನಮ್ಮ ಪೋಷಕರು ಮತ್ತು ನಮ್ಮೆಲ್ಲರ ಹಿತೈಷಿಗಳು ಆದಂತಹ ಶಿಕ್ಷಕರು. ಒಂದು ವೇಳೆ ಈಗಾಗಲೇ ನಮ್ಮ ಪ್ರಭಾವಿ ತಾಲೂಕಿನ ಶಿಕ್ಷಕರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆ ನಡೆದಿದೆ. ಆ ಆಯ್ಕೆ ನಡೆಯಲು ತಾವು ಕೂಡ ಈ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕೂಡ ಕಾರಣಕರ್ತರು, ನಿಮ್ಮನ್ನು ಕೂಡ ಅದಕ್ಕೆ ನಾನು ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತಾರೆ. ಶಿಕ್ಷಕರ ವೃತ್ತಿ ಬಹಳಷ್ಟು ಹೇಳಬೇಕು ಅಂತಂದ್ರೆ ಲಂಚ ಇಲ್ಲದೆ ಕೆಲಸ ಮಾಡೋದು ಅಂತಂದ್ರೆ ಶಿಕ್ಷಕ. ಎಲ್ಲ ವಿಭಾಗಗಳಲ್ಲಿ ಕೂಡ ನಾವು ಲಂಚವನ್ನ ಕಾಣ್ತೀವಿ, ಆದರೆ ಶಿಕ್ಷಕರು ಮಾತ್ರ ಲಂಚ ತಗೊಳ್ಳದೆ ಕಾಯ ವಾಚ ಮನಸ್ಸಿಟ್ಟು ಕೆಲಸ ಮಾಡ್ತಕ್ಕಂಥವ್ರು ಶಿಕ್ಷಕರು. ಇವತ್ತೇನಾದರೂ ನಾವು ಇಲ್ಲಿ ನಿಂತ್ಕೋಬೇಕು ಅಂದ್ರೆ ಅದನ್ನು ಕೂಡ ಶಿಕ್ಷಕರು, ಅದಕ್ಕೆ ಕಾರಣ ಶಿಕ್ಷಕರು. ಇವತ್ತು ಮನಸ್ಸಿಟ್ಟು ಪಾಠ ಮಾಡಿದ್ರೆ ನೀವು ನಿಜಕ್ಕೂ ಕೂಡ ಒಬ್ಬ ಶಿಷ್ಯನಾದವನು ಕೊನೆಯವರೆಗೂ ತನ್ನ ಗುರುವನ್ನ ಕಾಣ್ತಾ ಇದ್ದಾರೆ. ಇದನ್ನ ನಾವು ನೋಡಿ, ಈಗ ನಮ್ಮ ಬೇಡಮ್ಮ ಹೇಳ್ತಿದ್ದಾರೆ, ಹಾಗೆ ಮನಸ್ಸಿಟ್ಟು ಮಾಡಬೇಕು. ಒಬ್ಬ ಗುರುವಾದವನು ತನ್ನಲ್ಲಿರ್ತಕ್ಕಂಥ ವಿದ್ವತ್ತನ್ನ ಪರಿಪೂರ್ಣವಾಗಿ ಗಾಳಿ ಹೇಳಿದ್ರೆ ಆಗ ಅವನು ಆಡತಕ್ಕಂಥ ಸಂತೋಷ ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತೇಳಿ ನಾವು ಭಾವಿಸ್ಬೇಕಾದ್ರೆ. ಶ್ರೀನಿವಾಸ ರೆಡ್ಡಿ ಅವರು ಹಿಸ್ಟ್ರಿ ಉಪನ್ಯಾಸಕರು, ಶಿಕ್ಷಕರು, ಉಪನ್ಯಾಸಕರು. ಬಹುಶಃ ನಿಮಗೆ ಬಹಳ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂತಂದ್ರೆ, ನಾನು ಕೂಡ ಇತಿಹಾಸದ ಉಪನ್ಯಾಸಕನಾಗಬೇಕು ಅನ್ಕೊಂಡಿದ್ದೆ. ಹಿಸ್ಟ್ರಿ ಉಪನ್ಯಾಸಕನಾಗಿದ್ದೆ. ಅತ್ತಿಬೆಲೆಯಲ್ಲಿ ನನಗೆ ಪರ್ಮನೆಂಟ್ ಲೆಕ್ಚರರ್ ಕೆಲಸನ ಕೊಟ್ಟಿದ್ದೆ. ಆದರೆ ನನಗೆ ಸುಮಾರು 4 ಜನ 5 ಜನ ತಂಗಿರಿಂದ ಅವರೆಲ್ಲರ ಒಂದು ಇದನ್ನು ಮಾಡಬೇಕಾಗಿದ್ದ ಅದನ್ನು ಬಿಟ್ಟು ನಾನು ವಕೀಲ ವೃತ್ತಿಗೆ ಬಂದೆ. ತದನಂತರ ವಕೀಲ ವೃತ್ತಿಗೆ ಬಂದ ನಂತರ ಕೂಡ ಈ ಪಾಠ ಮಾಡೋದಕ್ಕೆ ಹೋಗ್ಬೇಕು. ಹಾಗೇನು ಅಂದರೆ ಗೌರ್ಮೆಂಟ್ ಕಾಲೇಜು ವುಮೆನ್ಸ್ ಅಲ್ಲಿ ಬಿಸ್ನೆಸ್ ಲಾ ಅಂತ ಒಂದು ಲಾಯರ್ ಪಾಠ ಮಾಡೋ ಸಬ್ಜೆಕ್ಟ್ ಸುಮಾರು 8 ವರ್ಷ 10 ವರ್ಷ ಅಲ್ಲಿ ಬಿಸ್ನೆಸ್ ಪಾಠ ಮಾಡಿ ಅಲ್ಲಿಗೂ ನನ್ನ ಆಸೆ ಮುಗಿಲ್ಲ. ಬಾಯ್ಸ್ ಕಾಲೇಜಲ್ಲಿ ಬಿಸ್ನೆಸ್ ಲಾ 3 ವರ್ಷ ಪಾಠ ಮಾಡಿ ಅಲ್ಲಿಗೂ ನನಗೆ ಸಾಕಾಗಿಲ್ಲ. ಲಾ ಕಾಲೇಜಲ್ಲಿ 3 ವರ್ಷಗಳ ಕಾಲ ಇದನ್ನ ಜನರಲ್ ಕಾಂಟ್ರಾಕ್ಟ್, ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಅನ್ನೋ ಒಂದು ಸಬ್ಜೆಕ್ಟನ್ನು ಕೋಲಾರ ಲಾ ಕಾಲೇಜಿನಲ್ಲಿ ಕೂಡ ಪಾಠ ಮಾಡಿ. ಅದು ಯಾಕೆಂತಂದ್ರೆ ಏನು ನಾವು ಪಾಠ ಮಾಡೋ ವೃತ್ತಿ ಇದೆಯೋ
ಅದನ್ನ ಮಾಡುವಾಗೆ ಗೊತ್ತು. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಅಂತ ಹೇಳ್ತಿರಲ್ಲ, ಅದು ಯಾರು ಪಾಠ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಪಾಠ ಮಾಡುವ ಒಂದು ಅದರಿಂದ ಬರ್ತಕ್ಕಂಥ ಮಾನಸಿಕ ತೃಪ್ತಿ ನಿಜಾನೇ. ದೇಶದಲ್ಲಿ ಸಮುದ್ರ ಕಡಿಮೆ ಇರ್ತದೆ, ಬೇರೆ ಯಾವುದೇ ಬಿಗುಳು ಇರೋದಿಲ್ಲ, ಆದರೂ ಕೂಡ ಸಂತೃಪ್ತಿಯ ಮನೋಭಾವ ನಿಮ್ಮಲ್ಲಿ ಮನೆ ಮಾಡ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಗುರುವಿಗೆ ಕೃತಜ್ಞರಾಗಿರ್ಬೇಕಾಗ್ತದೆ. ಈಗ ಗುರುವನ್ನ ನಿಮ್ಗೆಲ್ಲರೂ ಗೊತ್ತಿರೋ ರೀತಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಸೃಷ್ಟಿಕರ್ತ, ಲಯಕರ್ತ, ಮತ್ತೆ ಎಲ್ಲ ಕೂಡ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ಒಬ್ಬ ಗುರು. ಒಬ್ಬ ವ್ಯಕ್ತಿಯನ್ನ, ಒಬ್ಬ ಶಿಷ್ಯನನ್ನ ಪರಿಪೂರ್ಣ ವ್ಯಕ್ತಿಯನ್ನಾಗುವ ನಿಟ್ಟಿನಲ್ಲಿ ಒಬ್ಬ ಗುರುವಿನ ಕರ್ತವ್ಯ ಬಹಳ ಇತ್ತು.